ಈ ತರ ಮಾಡಿಸಿದ್ದು ಕಟ್ಟಿಂಗು 100ಕ್ಕೆ ರೀಚ್ ಆಗ್ಬಿಟ್ಟೈತೆ. ಟೀ ಕುಡಿಯೋದಕ್ಕೆ ಚಿಕ್ಕಮಂಗ್ಳೂರು ಬಂದಿರೋದೆಲ್ಲ ಕೇಳಿರ್ತೀರಾ. ಮನೇಲಿ ಇದೇ ತೋರಿಸ್ಬಿಟ್ಟು ಕಟಿಂಗ್ ಮಾಡ್ಸೋಣ ಅಂತಂದ್ರೆ ಏನಂತಾರೆ ಗೊತ್ತಾ, ಕೂದಲೇ ಇಲ್ವಲ್ಲ ಎಂತಕ್ ಮಾಡ್ತೀವಿ ಅಂತ ನೋಡ್ರಿ. ಲಗೆರೆಯಿಂದ ಕಟಿಂಗ್ ಮಾಡ್ಸೋದಕ್ಕೆ ಏರಹಳ್ಳಿ ಕ್ರಾಸಿಗೆ ಬರ್ತೀವಿ. ಟೋಟಲ್ ಒಂದು 5.5-6 ಕಿಲೋಮೀಟರ್ ಬರುತ್ತೆ. ಆ ಹುಡುಗರು ಹಂಗೆ ತಲೆಗೆಡ್ಸ್ಕೊಳಲ್ಲ. ಕಾಫಿ ಕುಡಿಯಕ್ಕೆ ಅನ್ಬಿಟ್ಟೆ ಮಂಗ್ಳೂರ್ಗೆ ಹೋಗಿರೋರ್ನೆಲ್ಲ ನೋಡಿರ್ತೀರಾ. ಮನೇಲಿ ಇದೇ ತೋರಿಸ್ಬಿಟ್ಟು ಕಟಿಂಗ್ ಮಾಡ್ಸೋಣ ಅಂತಂದ್ರೆ ಏನಂತಾರೆ ಗೊತ್ತಾ, ಕೂದಲೇ ಇಲ್ವಲ್ಲ ಎಂತಕ್ ಮಾಡ್ತೀವಿ ಅಂತಾರೆ ನೋಡ್ರಿ. ಆದ್ರೂ ಹುಡುಗರಿಗಿಂತ ತಾವೆಲ್ಲ ಕೂದಲು ಬಂದ್ಬಿಟ್ರೆ ಕಟಿಂಗ್ ಮಾಡಿಸ್ಬೇಕನ್ಸುತ್ತೆ. ಯಾವ್ದೋ ಕಾಲ್ ಬಂದಿತ್ತು. ಆಕ್ಚುಲಿ ನಮ್ಮ ಹಬ್ಬಿರೋದು ಯಗ್ನಹಳ್ಳಿ. ನಾನು ಹೆಂಗಿದ್ರು ಕಟಿಂಗ್ ಮಾಡಿಸ್ಬೇಕು ಅಂದ್ರೆ ಲೆಗ್ಗೆರೆಯಿಂದ ಇಲ್ಲಿ ಬರ್ತಿದ್ದೆ. ಕಟಿಂಗ್ ಮಾಡಿಸ್ಬೇಕಿತ್ತಲ್ಲ, ಡ್ಯೂಟಿ ಇಲ್ಲಿಂದ ಏರಹಳ್ಳಿಗೆ ಹತ್ರ. ಸೊ ಹಿಂಗೆ ಡ್ಯೂಟಿ ಮುಗಿಸ್ಕೊಂಡು ಕಟಿಂಗ್ ಮಾಡಿಸ್ಬಿಡೋಣ ಅಂತ ನಾನು. ಸ್ಟ್ಯಾಂಡ್ ಅಥವಾ ಮೊಬೈಲ್ ಹೋಲ್ಡರ್ ಏನಾದ್ರು ತಗೋಬೇಕು ಆದಷ್ಟು ಬೇಗ. ಗೈಸ್ ಏನಾಗ್ಬಿಡುತ್ತೆ ಗೊತ್ತಾ, ಏನೋ ಒಂದು ವಿಡಿಯೋನಾದ್ರೂ ಮಾಡ್ತಾ ಇರ್ಬೇಕು ಅನ್ಸ್ಬಿಡುತ್ತೆ. ಯಾರೋ ಹೇಳಿದ್ರು, ಇನ್ಸ್ಟಾಗ್ರಾಮಲ್ಲಿ ಓದಿದ್ದೆ ಇದೊಂದು ವಿಡಿಯೋ ಓದಿದ್ದೆ. ಹಿಸ್ಟ್ರಿಲಿ ಗೆದ್ದವನ ಹೆಸರು ಐತೆ, ಸೋತವನ ಹೆಸರು ಐತೆ, ಆದ್ರೆ ಆಡ್ಕೊಂಡು ನಗ್ದವ್ರ ಹೆಸರು ಇಲ್ಲ ಅಂತ. ಅದಕ್ಕೆ ಏನೋ ಒಂದು ಮಾಡಬೇಕು. ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ಅಪರೂಪಕ್ಕೆ ಒಂದು ವಿಡಿಯೋ ಬಿಟ್ಟಿದ್ದೆ, 100ಕ್ಕೆ ರೀಚ್ ಆಗ್ಬಿಟ್ಟೈತೆ. ಅದೇ ಒಂದು ಖುಷಿ ನನಗೆ. ಸೀರಿಯಸ್ ಆಗಿ ಏನೇನು ಎಡಿಟ್ ಮಾಡಿ ಬಿಡ್ತಿದ್ದೆ ಬ್ರೋ, ರೀಚ್ ಆಯ್ತಿರ್ಲಿಲ್ಲ. ಸುಮ್ಮನೆ ಬಿಟ್ಟೆ ಮೊನ್ನೆ ದಿನ ಏನೋ ಎಡಿಟ್ ಮಾಡಿದ್ನಲ್ಲ ಅಂದ್ಬಿಟ್ಟು. ಅಂದರೆ ಒಂದು ಸ್ಕ್ರಿಪ್ಟು ಇವ್ರ ಥರ ಯೋಚನೆ ಮಾಡಿ, ಕೆಲ್ವಿನ್ ಥರ ಯೋಚನೆ ಮಾಡಿ 100ಕ್ಕೆ ಓಡೈತೆ. 5,000 6,000 ಓಡೈತೆ, ಅದು ಬೇರೆ. ವ್ಯೂಸ್ ಬಂದು 100ಕ್ಕೆ ರೀಚ್ ಆಗಿದೆ. ಇದಕ್ಕಿಂತ ಇನ್ನೊಂದು ಖುಷಿ ಬೇಕಾ? ಇನ್ಸ್ಟಾಗ್ರಾಮ್ ಅಲ್ಲಿ ಅಫಿಷಿಯಲ್ ಮಧು ಶೆಟ್ಟಿ ಅಂತ ಇದೆ, ಹೋಗಿ ವಿಡಿಯೋಸ್ ಎಲ್ಲ ನೋಡ್ರಿ. ಇಷ್ಟ ಆದ್ರೆ ಮತ್ತು ಹೊರಗಡೆ ಹೋಗಿ ಬಂದೆ. ಒಬ್ರಿದ್ದಾರೆ, ಅವ್ರೊಬ್ರದಾದ್ರೆ ನಾವು ಆಲ್ಮೋಸ್ಟ್ ಹುಡುಗರುಗಳೇ ಹಂಗೆ. ಒಂದು ಟೀ ಕುಡಿಯೋದಕ್ಕೆ ಚಿಕ್ಕಮಂಗ್ಳೂರು ಬಂದಿರೋದೆಲ್ಲ ಕೇಳಿರ್ತೀರಾ. ಇಲ್ಲ ಅಂದರೆ ಕಟಿಂಗ್ ಶಾಪ್ಗೆ ಎಷ್ಟೋ ದೂರ ಒಂದು ಫೇವ್ರೆಟ್ ಸ್ಪಾಟ್ ಅಂತ ಯಾವ್ದಾದ್ರು ಫಿಕ್ಸ್ ಆಗ್ಬಿಟ್ರೆ ಹಂಗಿರುತ್ತೆ ನಮ್ಮ ಕಡೆ ಹುಡುಗರು. ಆಮೇಲೆ ಇನ್ನೇನು, ಆ್ಯಕ್ಚುಲಿ ನಾನು ಯೂಶ್ವಲಾಗಿ ಕಟಿಂಗ್ ಮಾಡ್ಸೋದು ಎರಡೇ ತಗೋದು. ಒಂದು ಮಂಜುನಾಥ ಪಾರ್ಕ್, ಲೆಗ್ಗೆರೆ ಮಂಜುನಾಥ ಪಾರ್ಕ್ ಹತ್ರ. ಅದು ಬಿಟ್ಟರೆ ಇಲ್ಲಿಗೆ ಬರೋದು, ಏರಹಳ್ಳಿ ಕ್ರಾಸ್ ಬರ್ತೀವಿ. ಕಟ್ಟಿಂಗ್ ಸಿಂಪಲ್ ತಾನೆ, ಎಲ್ಲಿ ಬೇಕಾದ್ರೆ ಬರಬೇಕು ಅಷ್ಟೇ. ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ವಾಯ್ಸ್ ಪ್ರಾಬ್ಲಮ್ ಕಂಡ್ರೆ ಇದೊಂಥರ. ಯಾರಿಗಾರು ಏನಾರು ಗೊತ್ತಿದ್ರೆ ಹೇಳ್ರಿ, ಕೂದಲು ಉದುರೋದು ಬೇರೆ ಥರ ಹಾಕೋದಕ್ಕೆ ಬ್ರೋ ಫ್ರೆಂಡ್ಸ್. ಸೈಡಲ್ಲಿ ಹಿಂದೆಲ್ಲ ಐತೆ, ಇಲ್ಲಿ ಹಿಂದೆಗಡೆ ಮಾತ್ರ ಬಂದು ಸುಮಾರು ನಾನು 2-3 ಅವರೆಲ್ಲ ಕಾದಿರ್ತೀನಿ. ವೀಕೆಂಡಲ್ಲಿ ಕ್ರೌಡ್ ಇರುತ್ತೆ ನಿಜ, ಬಟ್ ಇಲ್ಲಿ ನಾರ್ಮಲ್ ಡೇಸಲ್ಲೂ ಕ್ರೌಡ್ ಇರುತ್ತೆ. ಲಕ್ಕಿಲಿ ಇವತ್ತು ಜನ ಕಮ್ಮಿ ಇದ್ದಾರೆ. ಒಳ್ಳೆ ಟೈಮಲ್ಲಿ ಬಂದಿದ್ದೀನಿ, ಬೇಗ ಡ್ಯೂಟಿ ಮುಗಿಸ್ಕೊ ಬಂದಿದ್ದೀನಿ ಕಟಿಂಗ್ ಮಾಡ್ಸೋಕ್ಕೋಸ್ಕರನೇ. ಇವಾಗ ಅಷ್ಟೇ ಮುಗೀತು ಕಟಿಂಗು. ಈಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ರೀಚ್ಡ್. ಈ ತರ ಮಾಡಿಸಿದ್ದು ಕಟಿಂಗು. ಕಟಿಂಗ್ ಹೆಂಗಿದೆ ಅಂತ ಒಂದು ಕಮೆಂಟ್ ಹಾಕಿ. ಇದೇ ಥರ ಇನ್ನೊಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ನ ವಿಡಿಯೋ ಬಗ್ಗೆ ವಾಪಸ್ ಬರ್ತೀನಿ. ಅಲ್ಲಿಗಂಟ ವಾಚ್ ಇಟ್ ಮೈ ವಿಡಿಯೋಸ್. ಥ್ಯಾಂಕ್ ಯು. ಓಕೆ ಗೈಸ್,
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.